next point, LAMA. LAMA means left against medical advice. LAMA definition: a client leave the healthcare facility without permission. Such action is called left against medical advice when the client does not want to continue his treatment and want to leave against doctor's medical advice. Patient is gone with LAMA. ಓಕೆ ಲಾಮಾ ಅಂದ್ರೇನು? ಈಗ ಎಕ್ಸಾಂಪಲ್, ಡಾಕ್ಟ್ರು ಏನು ಹೇಳ್ತಾರೆ ಪೇಷಂಟ್ಗೆ, ನೀನು ಇನ್ನೂ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಬೇಕು, ಸೊ ಹಾಗಾಗಿ ಇನ್ನೊಂದೆರಡು ದಿನ ನೀನೇನು ಮಾಡಬೇಕಾಗತ್ತೆ, ಹಾಸ್ಪಿಟಲಲ್ಲಿ ಇರಬೇಕಪ್ಪ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಅವರ ರಿಲೇಟಿವ್ಸ್ ಆಗಿರ್ಬೋದು, ಯಾರ ಕಡೆ, ಪೇಷಂಟ್ ಕಡೆ ರಿಲೇಟಿವ್ಸು ಅಥವಾ ಪೇಷಂಟು ಏನು ಹೇಳ್ತಾರೆ, ಇಲ್ಲ ನಮಗೆ ಡಿಸ್ಚಾರ್ಜ್ ಮಾಡಿಕೊಟ್ಬಿಡ್ರಿ, ನಾವು ಇಲ್ಲಿ ಮನೆಗೆ ಹೋಗ್ತೀವಿ, ಇಲ್ಲ ನಾವು ಬೇರೆ ಹಾಸ್ಪಿಟ್ಲ್ ಕಡೆ ಬೇರೆ ಕಡೆ ಎಲ್ಲಾದರೂ ತೋರಿಸ್ಕೊತೀವಿ ಅಂತಾರೆ ಅಲ್ವಾ. ಇದನ್ನೇನಂತೀವಿ ನಾವು, ಲೀವ್ ಎಗನೆಸ್ಟ್ ಮೆಡಿಕಲ್ ಅಡ್ವೈಸ್ ಅಂದ್ರೇನು, ಲಾಮಾ ಅಂತೀವಿ. ಓಕೆ ನೆಕ್ಸ್ಟ್ ಪಾಯಿಂಟ್, ಅಬ್ಸ್ಕ್ಯಾಂಡ್. ಅಬ್ಸ್ಕ್ಯಾಂಡ್ ಡೆಫಿನೇಷನ್: ಪೇಷಂಟ್ ಮೇ ಲೀವ್ ದ ಹಾಸ್ಪಿಟಲ್ ವಿತೌಟ್ ಎನಿ prior information to hospital authorities. Absconding is defined as a patient who has left the hospital unexpected with their assessment or treatment only particular completed without the knowledge of clinic staff. Abscond means ಏನು, ಪರಾರಿ ಆಗುವುದು ಅಥವಾ ಪಲಾಯನ ಅಲ್ವಾ. ಅಂದರೆ ಎಸ್ಕೇಪ್ ಆಗುವುದು. ಅಂದರೆ ಇಲ್ಲಿ ಯಾರಿಗೂ ಹೇಳ್ದೆ ಕೇಳದೆ, ಅಂದರೆ ಹಾಸ್ಪಿಟ್ಲು ಸ್ಟಾಫಿಗೂ ಯಾವುದೇ ಥರ ಇನ್ಫಾರ್ಮೇಷನ್ ಇರೋದಿಲ್ಲ, ಈ ಪೇಷಂಟ್ ಇದ್ದಾರೋ ಇಲ್ಲೋ, ಅಥವಾ ಹಿಂಗೆ ಹೊರಗಡೆ ಹೋಗಿರ್ತೀನಿ ಅಂದ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಅಲ್ವಾ. ಇನ್ ಕೇಸ್ ಅವ್ರಿಗೇನಾದರೂ ಮೆಂಟಲಿ ಪ್ರಾಬ್ಲಮ್ ಇದ್ದರೆ ಅಂಥ ಪೇಷಂಟ್ ಏನು ಮಾಡ್ತಾರೆ, ಕೇಳ್ದ ಪಲಾಯನ ಮಾಡುವಂತಹ ಪ್ರೋಸೆಸ್ನ ನಾವೇನಂತೀವಿ, ಅಬ್ಸ್ಕ್ಯಾಂಡಿಂಗ್ ಅಂತೀವಿ. ಓಕೆ ನೆಕ್ಸ್ಟ್ ಪಾಯಿಂಟ್, ರೆಫರಲ್ಸ್. Referral is transfer of care for a patient from one clinic to another by request. The term referral can refer both to the act of sending the patient to another doctor or therapist. ರೆಫರಲ್ ಅಂದ್ರೇನು? ನಾವು ಸೆಕ್ಷನಲ್ಲಿ ನೋಡಿದ್ವಲ್ವಾ, ಡಿಸ್ಚಾರ್ಜ್ ಅಂದ್ರೇನು, ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ, ಇಲ್ಲ ಅವ್ರನ್ನ ಮನೆಗೆ ಕಳಿಸುವಂಥ ವಿಧಾನವನ್ನು ನಾವೇನಂತೀವಿ, ಡಿಸ್ಚಾರ್ಜ್ ಅಂತೀವಲ್ವಾ. ಇದು ರೆಫರಲ್ ಅಂದ್ರೇನು, ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಅಥವಾ ಒಂದು ಡಾಕ್ಟ್ರಿಂದ ಇನ್ನೊಬ್ಬ ಡಾಕ್ಟ್ರಿಗೆ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತಲ್ವಾ. ಸೊ ಹಾಗಾಗಿ ಏನು ಮಾಡ್ತಾರೆ, ಈಗ ಇನ್ನೊಂದು ಡಾಕ್ಟ್ರಿಗೆ ಅವರು ರೆಫರ್ ಮಾಡಿ ಅವರು ಕಳಿಸ್ಕೊಡ್ತಾರಲ್ವಾ. ಸೊ ಈ ಪ್ರೋಸೆಸ್ನ ನಾವೇನಂತೀವಿ, ರೆಫರಲ್ ಅಂತೀವಿ.